ನಾವು ಇವತ್ತು ಊರಿಗೆ ಹೋಗ್ತಾ ಇದೀವಿ. ಮಲ್ಕೊಂಡು ಇವಾಗೆ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ಇಷ್ಟು ವ್ಲಾಗರ್ ಹತ್ತದೆ ನನಗಿಂತ ಮುಂಚೆ ಇವರು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲರೂ ಈ ಥರ ರೆಡಿ ಆಗಿದ್ದಾರೆ ನನ್ನ ಜೊತೆ. ಹಾಯ್ ಎಲ್ಲರೂ ಹಾಯ್ ಮಾಡಿ. ಹಾಯ್. ಸೊ ಇವತ್ತು ಒಂದು 4 ಡೇಸ್ ಊರಲ್ಲಿ ಇರ್ತೀವಿ ಅನಿಸುತ್ತೆ. ನಮ್ಮಪ್ಪ ನಮ್ಮ ಮಮ್ಮಿ ಮನೆ ಇಬ್ಬರು ಹೋಗಿ ಬರ್ತೀವಿ. ಸೊ ಓದ್ತಾ ಸಿಗ್ತೀನಿ. ಬಾಯ್ ಗೈಸ್. ಸೊ ಗೈಸ್ ನಾವು ನೋಡಿ ನನ್ನ ಚಿಕ್ಕಮ್ಮನ ಮಗಳು ಬಿಂದು ಅಂತ. ಸೊ ನಾವಿವಾಗ ನಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಮೆಜೆಸ್ಟಿಕ್ ಒಂದು ಬಸ್ ಹಿಡಿದು ಅಲ್ಲಿಂದ ಹಾಸನ ಬಸ್ ಹಿಡಿಬೇಕು. ತುಂಬ ದೂರ ಡ್ರೈಸ್, ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ನಡಿಬೇಕು. ಆ್ಯಕ್ಚುಲಿ ನಮ್ಮ ಕಾರ್ ಕೆಟ್ಟೋಗ್ಬಿಟ್ಟಿದೆ, ಅದಕ್ಕೆ ನಟರಾಜ ಸರ್ವಿಸ್ ಇದು ಚೆನ್ನಾಗಿದೆ. ಎಲ್ಲ ಎಕ್ಸಾಮ್ ಮುಗಿಯೋದಂಟ ಯಾವ ಊರು ಓದಿರಲಿಲ್ಲ. ಸೊ ಇನ್ಮೇಲೆ ಊರಿಗೆ ಹೋಗೋಣ ಅಂತ ಗೈಸ್. ಸೊ ಸಿಗ್ತೀವಿ. ಬಾಯ್, ಕೀಪ್ ವಾಚಿಂಗ್. ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇವಾಗಿನೂ ಬೆಳೀತಾ ಇರೋದು, ಇವಾಗ ಬೆಳೆಸಿ ಅಷ್ಟೇ. ಕಷ್ಟಪಡ್ತೀವಿ, ಎಂಟರ್ಟೈನ್ ಮಾಡ್ತೀವಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ ಗೈಸ್, ಹಳ್ಳಿಲಿ ಫ್ರೀಯಾಗಿ ಸಿಪ್ಪೆಕಾಯಿ ಸಿಕ್ತಂತ ಕದಿಯೋದು, ಹಿಂಗೆ ತತ್ಕೊಂಬರೋದು ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಥ್ಯಾಂಕ್ ಯು. ಅಷ್ಟೇ, ಕದ್ದಿರೋದನ್ನ ತಿನ್ಬೋದು, ಕದಿಬಾರ್ದು ನನ್ನ ಪ್ರಕಾರ. ಸೊ ನಾವು ಆ್ಯಕ್ಚುಲಿ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಸ್ಸಲ್ಲಿ ಅರ್ಧ ಬಿಟ್ಟದ. ಆದರೆ ಏನಂದರೆ ಇವರು ನೆಕ್ಸ್ಟ್ ವ್ಲಾಗರ್ ಆಗ್ತದೆ. ನನಗಿಂತ ಮುಂಚೆ ಇವರೇ ಫೇಮಸ್ ಆದರೂ ಹೇಳೋಕ್ಕಾಗಲ್ಲ. ಆದರೆ ನನ್ನ ಸಪೋರ್ಟ್ ಮಾಡಿ ಬರಬೇಡಿ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಫುಲ್ಲು ರಶ್ ಇವತ್ತು, ಎಲ್ಲ ಕಡೆ ರಶ್ಶು. ನಾವು ಹಾಸನ ಬಂದು ಇಳ್ದದ್ದು, ಹಾಸನ ಅದು ಚಂದ್ರಾಯಪಟ್ಟಣದ ಬಂದು ಇಳಿದಾದ್ರು ನಮಗೆ ಸಡನ್ನಾಗಿ ಬಸ್ ಇಟ್ಬಿಡ್ತು ನಮ್ಮ ಊರಿಗೆ, ನಮ್ಮ ಮಮ್ಮಿ ಅವ್ರದ್ದು ಊರಿಗೆ. ಅವ್ರಿಗೆ ಬಸ್ ಸಿಗಲ್ಲ ರೇರ್ ಆಗಿ. ಚಂದ್ರಪಟ್ಟಣಕ್ಕೆ ಬಂದಿರೋದು ಹಾಸನಗಲ್ಲ. ನಾನು ಹೇಳ್ದೆ ಚಂದ್ರಪಟ್ಟಣ. ನೋಡಿ ಗೈಸ್, ಪಿಟಾಟ್ ಇತ್ತು. ಓ ಅಲ್ಲಿ ಪಾ, ಅಲ್ಲೇ ಇತ್ತೇ, ತಡೀರಿಪ್ಪ. ನೋಡಿ ಝೂಮ್ ಮಾಡ್ತಾ ಇದ್ದೀನಿ, ಕ್ಲಾರಿಟಿ ಸಿಗೋದು ಡೌಟು. ಆದರೆ ಅಲ್ಲೊಂದು ಪಿಟಾಟ್ ಇದೆ ಗೈಸ್. ಊರ್ ಕಡೆ ಬಂದ್ರೆ ಇದೇ ಖುಷಿ ಇರುತ್ತೆ, ಅದಕ್ಕೆ ನಾನು ಎಲ್ಲಾರನ್ನೂ ಹೊಂದ್ಸ್ಕೊಂಡು ಕರ್ಕೊಂಡ್ಬರೋದು. ಈ ತರ ಮಾಡ್ಬೇಕು ವಿಡಿಯೋ ಯಮುನಾ. ಇಟ್ಸ್ ಓಕೆ. ಮೈನ್ ಇಸ್ ನಾರ್ಮಲ್ ಆಂಡ್ರಾಯ್ಡ್ ಫೋನ್, ಅದು ಐಫೋನ್ ಗೈಸ್. ವ್ಯತ್ಯಾಸ ಇರಲ್ವಾ ಐಫೋನ್ದು ನಾರ್ಮಲ್ ಆಂಡ್ರಾಯ್ಡ್ ಫೋನ್ದು. ಸಿಪೆನ್ ತಿಂದು ಮನೆಗೆ ಹೋಗಿ ಸಿಗ್ತೀವಿ ಗೈಸ್. ಬಾಯ್. ತಿಂದೋರೋ ಥರ 1 by 1 ಫಸ್ಟ್ ನಮ್ಮ ಮಮ್ಮಿ ಲೀಡ್ ಮಾಡ್ತಾ ಇದೆ, ಆಮೇಲೆ ಬಿಂದು, ಆಮೇಲೆ ಹೋಯ್ತಣ್ಣ. ಹಾಯ್, ಇದು ನಮ್ಮ ಆಂಟಿ. ಎಲ್ಲರೂ ಸಿಪ್ಪೆಕಾಯಿ ತಿನ್ನೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ಗೈಸ್. ನೋಡಿ ಬನ್ನಿ ಬನ್ನಿ ಎಲ್ಲರೂ ಬನ್ನಿ. ಬರವಾ ಅವನಾಯ್ತು. ಹಾಯ್ ಗೈಸ್. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ನೈಟು ಚಟೋಬರ ಎಲ್ಲ ಆಡಿ ಮಲ್ಕೊಂಡು ಇವಾಗೆ ದೆಲ್ದೆ ತುರಿಯೋಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮನ್ನ. ಹಾಯ್
ನೋಡಿ ಇದೆಲ್ಲ ಫುಲ್ ನೀರಿತ್ತಂತೆ, ಇವಾಗಿಲ್ಲ. ಇದು ದೇವಸ್ಥಾನ ಆ ಥರ ಏನಿಲ್ಲ, ಇದು ಎಲ್ಲಿ ಸ್ವಚ್ಛತೆ ಓದ್ತಾ ಇರೋದು. ಹೌದಾ? ಎಷ್ಟು ತಂಪದಿದೆ ವೆದರ್ ಅಲ್ಲಿ. ಬೆಂಗಳೂರಲ್ಲಿ ಇದ್ದಿದ್ರೆ ಫುಲ್ ಬಿಸಿ ಬಿಸಿ ಆಗಿರೋದು. ಇದು ನನ್ನ ಮಗಳು ಬ್ಲಾಗ್ ನಾನು ಮಾಡ್ತಾಯಿದ್ದೀನಿ. ಅವ್ರ ಅಜ್ಜಿಗೊಂದು ಬೇಸಿಕ್ ಮೊಬೈಲ್ ಬೇಕು, ಅದರಿಂದ ಮೊಬೈಲ್ ತಗೊಳ್ಳೋಣ ಬನ್ನಿ. ಬ್ರದರ್, ಬೇಸಿಕ್ ಮೊಬೈಲ್ ಇದೆಯಾ? ಬೇಡ. ಯಾವುದೇ ಅಣ್ಣ? ಹಾಯ್ ಗಾಯ್ಸ್, ನೋಡಿ ಅವ್ರ ಅಜ್ಜಿ ಒಂದು ಫೋನ್ ಕೊಡ್ತಿದ್ದಾರೆ. ಓಕೆ ಬಾಯ್, ಮತ್ತೆ ಸಿಗೋಣ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದು ಡೇ 2 ಬೆಂಗಳೂರಲ್ಲಿ. ಸೊ ನೆನ್ನೆ ಎಲ್ಲ ಬಂದು ನಾನ್ ವೆಜ್ ಎಲ್ಲ ತಿಂದು ಮಲ್ಕೊಂಡ್ಬಿಟ್ವಿ, ಚಾರ್ಜರ್ ಇರಲಿಲ್ಲ. ಸೊ ನೆನ್ನೆ ಬ್ಲಾಗ್ ಅಷ್ಟಕ್ಕೆ ಅದಕ್ಕೆ ಡಿಸ್ಕಂಟಿನ್ಯೂ ಮಾಡಿದೆ. ಇವತ್ತು ಬೆಳಗ್ಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾರ್ನಿಂಗ್ ರೈಸ್ ಎಲ್ಲರೂ ನೋಡಿ. ಮೊಬೈಲ್ ಡೇ ಅಲ್ಲಿದೆ ನೋಡಿ, ಅಲ್ಲೊಂದಿದೆ. ಆಲ್ಮೋಸ್ಟ್ ಕಾಣಿಸಲ್ಲ ಅಷ್ಟೇ ನೋಡಿ. 4 ಅಲ್ಲೊಂದಿದೆ. 5 ಪಿಕಾಕ್ಸ್. ನೆನ್ನೆ ವಾಕಿಂಗ್ ಹೋಗಿದ್ವಿ ಗೈಸ್, ಪಿಕಾಕ್ಸ್ ನೋಡೋಣ ಅಂತಲೇ ಒಂದೂ ಕಾಣಲಿಲ್ಲ. ಇವತ್ತು ಆಲ್ಮೋಸ್ಟ್ 5 ಮನೆ ಮುಂದೆನೇ ಕಾಣಿಸ್ತಾ ಇದೆ. ಕೀಪ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಶೇರ್, ಕಮೆಂಟ್. ಇವಾಗ ನಾವೆಲ್ಲ ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಇವರೊಬ್ಬರು ನಮ್ಮ ಮಮ್ಮಿ, ನಾನು, ಇನ್ನೊಬ್ಬರು ಬರ್ತಾಯಿದ್ದಾರೆ, ರೆಡಿಯಾಗಿ ಬರ್ತಾರೆ. ಸೊ ನೋಡಿ, ಇದೇ ನಮ್ಮೂರ ದೇವಸ್ಥಾನ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಬನ್ನಿ ತೋರಿಸ್ತೀನಿ. ಹಾಯ್ ಗೈಸ್, ನೋಡಿ ನಾನು ನಮ್ಮ ಊರಿಗೆ ಬಂದಿದ್ದೀನಿ. ಇದು ನಮ್ಮಪ್ಪ ಬೆಳೆದಿರೋ ಊರು. ನಾನು ಇಲ್ಲೇ ಬೆಳೆದಿರೋದು ಗೈಸ್, ಚಿಕ್ಕ ವಯಸ್ಸಲ್ಲೆಲ್ಲ. ಇವರು ನಮ್ಮ ಅಜ್ಜಿ ಅತಿಥಿ ಇರ್ತಾ ಇದ್ದಾರೆ. ಓ ಆಯನವ ಇಟಮ್ಲಿ ಆಯನ್ನು ಆಯನ್ನು ಹಾಯ್ ಅನ್ನು ಹಾಯ್ ಬಾಯ್ ಅನ್ನು ಬಾಯ್ ಮಮ್ಮ. ಇವರು ನೋಡಿ ನಮ್ಮ ತಾತ ಪೋಸ್ಟ್ ಆಫೀಸ್ ಅಟೆಂಡ್ ಮಾಡ್ಸೋದೆ ಬಟ್ಟೆ ಬಿಚ್ಕೊಂಡು ಹೋಯ್ತಾರೆ ಅಂತ ನೋಡಿ. ಬನ್ನಿನ ಹತ್ಕೊಂಡು ಹೋಯ್ತಾರೆ. ಶರ್ಟು ಏನು ಇಲ್ಲ ನಮ್ಮ ಮನೇಲಿ ರತಿ ಅಂತ, ಬನ್ನಿನ ಹತ್ಕೊಂಡು ಬರೀ ಇಂಥದೆಯಾ ಹೋಯ್ತಾರೆ. ಅವ್ರನ್ನ ಫೋನ್ ತೊಡ್ದ ನೆನ್ಗೆ ಆತಸ್ತಾರೆ ನೋಡಿ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹುಳ ಏನಾರು ಇದ್ದರೆ ನಿಧಾನ ನಡ್ಕೊಂಡು ಹೋಗಿ. ಹಾಂ ಹಾಂ ತಪ್ಪು ಚೆನ್ನಾಗಿ ಹೋಗ್ತಾನೆ ಪಪ್ಪ ಅಂದ್ರೆ ಇಟ್ಕೆಯ ನನಗೆ ಕೊಡದಂಗೆ ಅವನೇ ಇಕ್ಕಂತಾನೆ. ನಂದು ಅದಕ್ಕೂ ಸಂಬಂಧವೇ ಇಲ್ಲ ನೋಡಿ ಗೈಸ್. ಇದು ನಮ್ಮ ಮಮ್ಮಿ ನಮ್ಮ ಪಪ್ಪವರೆಲ್ಲ ಕೊರೋನಾ ಟೈಮಲ್ಲಿ
ಬಂದು ನೆಟ್ಟಿರೋ ತೆಂಗಿನ ಗಿಡಗಳು ಆಲ್ಮೋಸ್ಟ್ ಉದ್ದ ಉದ್ದ ಬೆಳ್ಕೊಂಡ್ಬಿಟ್ಟಿದೆ ಇದೆಲ್ಲ. ಈ ಕಡೆ ಫುಲ್ ಅಲ್ಲಮ್ಮ. ಹಾಂ ಈ ಕಡೆ ಫುಲ್ಲು ನಾವೇ ನೆಟ್ಟಿರೋದು. ಕೊರೋನಾ ಟೈಮಲ್ಲಿ ನಾವು ಊರಿಗೆ ಬಂದು ಕೆಲಸ ಮಾಡಿದ್ವಿ. ಒಂದು 3-4 ತಿಂಗಳು ನಾವು ಇಲ್ಲೇ ಇದ್ದೋ. ತುಂಬ ತಿಂಗಳಿದ್ದೋ, ಒಂದು 3-5 ತಿಂಗಳಿದ್ದೋ ಅಲ್ವಮ್ಮ? ಹಾಂ ಒಂದು 5-6 ತಿಂಗಳಿದ್ದೋ. ಶುಂಠಿ ಹಾಕಿದ್ವಿ, ಮೆಣಸಿನ್ಕಾಯಿ ಹಾಕಿದ್ವಿ, ಫುಲ್ಲು ಊರ ಹತ್ರ ಎಲ್ಲ ಬೆಳೆದ್ಬಿಟ್ಟಿದ್ವಿ. ನಮ್ಮಪ್ಪ ಎಳ್ನೀರು ಹುಡುಕ್ತಾ ಇದ್ದಾರೆ ತಿನ್ನೋಕ್ಕೆ. ಸೀತಾಫಲ ಹಣ್ಣು ಇದೆಯಂತೆ. ನಾನು ಇದ್ರಲ್ಲಿ ತುಂಬ ತಿಂದಿದ್ದೀನಿ ರೈಸ್. ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಇರ್ತಾಯಿದ್ದೆ. ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲೇ ಇರ್ತಾಯಿದ್ದೆ. ನಮ್ಮ ಅಜ್ಜಿ ಯಾವಾಗಲೂ ತರೋರು, ಯಾವಾಗಲೂ ಅಲ್ಲೊಂದು ಕ್ಯಾನ್ ಇದೆ ಮನೇಲಿ. ನಾಳೆ ಹೋಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಯಾವಾಗಲೂ ಇರ್ತಾಯಿತ್ತು ನಾನು ತಿನ್ನೋದಕ್ಕೆ. ಇವಾಗ ಇಲ್ಲ. ಬೆಂಗಳೂರಿಗಿಂತ ಊರ ಕಡೆನೇ ಶಕ್ತಿ ಅಲ್ವಾ ರೈಸ್. ಅದು ಸೋಸೋಣ. ಹಾಯ್ ಗೈಸ್, ನೋಡಿ ಆಲ್ಮೋಸ್ಟ್ ಎಳ್ನೀರೆಲ್ಲ ಕುಟ್ಕೊಂಡು ಬೇಗ ಬಂದುಬಿಟ್ವಿ. ಅಲ್ಲೆಲ್ಲ ಇರೋಕ್ಕೆ ಕೊಡಲಿಲ್ಲ. ಇವಾಗ ಊಟ ಮಾಡಿ ಮ್ಯಾಚ್ ನೋಡಿ RCBನ ಗೆಲ್ಲಿಸಿ ಈಚೆ ಬಂದು ಹೊತ್ತಿ ದೇವರು ಹಂಗೆ ಮಲ್ಕೊಂಡಿದ್ದಾರೆ. ನಮ್ಮಪ್ಪ ನಿದ್ದೆ ಮಾಡ್ತಾಯಿಲ್ಲ, ಸುಮ್ಮನೆ ಈಚೆ ಜತ್ತಿ ಮೇಲೆ ಕುತ್ಕೊಂಡಿದ್ದೀವಿ. ಕಟ್ತಾರಲ್ಲ ಆ ಥರ. ನಮ್ಮವ್ವ ನಮ್ಮ ಮಮ್ಮಿ ನಮ್ಮಣ್ಣ ಲೈಟ್ ಇಟ್ಕೊಂಡಿದ್ದಾನೆ, ನಾನು ಮಾತ್ರ ಕಾಣಲ್ಲ ಅಂದ್ಬಿಟ್ಟು. ನಮ್ಮ ತಾತ ಆಲ್ರೆಡಿ ರೊಟ್ಟಿ ಹೊಡಿತಾ ಇದ್ದಾರೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರು. ಹಾಯ್ ಗೈಸ್, ಸೊ ನಾವಿವಾಗ ನಮ್ಮ ಮಮ್ಮಿಯವ್ರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಹೋಗಿ ನಾಳೆ ಬೆಳಗ್ಗೆ ಬಸ್ ಹತ್ತುತ್ತೀವಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಆಯಿತಾ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.